ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮತ್ತು ಮಲೆನಾಡು ಸಂಪರ್ಕಿಸುವ ಕುಮಟಾ-ಶಿರಸಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭಗೊಂಡು 5 ವರ್ಷಗಳೇ ಕಳೆದಿವೆ. ಹೈವೇಯಲ್ಲಿ ಭಾರಿ ವಾಹನ ಸಂಚಾರ ನಿರ್ಬಂಧಿಸಿ ಬರೋಬ್ಬರಿ 1 ವರ್ಷವೇ ಕಳೆದಿದೆ. ಆದರೆ ಇನ್ನೂ ಮುಗಿಯದ ಕಾಮಗಾರಿ ವಿರುದ್ಧ ತೀವ್ರ ಜನಾಕ್ರೋಶ ವ್ಯಕ್ತವಾಗಿದೆ. ಇನ್ನೆಷ್ಟು ದಿನ ಜನರಿಗೆ ತೊಂದರೆ ಕೊಡ್ತೀರಿ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಶಿರಸಿ ಕುಮಟಾ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇರುವ ಹಿನ್ನೆಲೆಯಲ್ಲಿ 2024ರ ನವೆಂಬರ್ನಿಂದ ಈ ರಸ್ತೆಯಲ್ಲಿ ಭಾರೀ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿತ್ತು. 6 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿಕೊಡುತ್ತೇವೆ ಎಂದು ಗುತ್ತಿಗೆ ಪಡೆದ RNS ಕಂಪನಿ ಹೇಳಿಕೊಂಡಿತ್ತು. ಆದರೆ ಈಗ 1 ವರ್ಷ ಕಳೆದರೂ ಇನ್ನು ವಾಹನ ಸಂಚಾರಕ್ಕೆ ಅಧಿಕೃತವಾಗಿ ಅವಕಾಶ ನೀಡಿಲ್ಲ. ಆದರೆ ಈ ರಸ್ತೆಯಲ್ಲಿ ಖಾಸಗಿ ಬಸ್ ಸಂಚಾರ ನಡೀತಾ ಇರೋದು ಕಂಡು ಬಂದಿದ್ದು, KSRTC ಬಸ್ಗಳ ಸಂಚಾರಕ್ಕೂ ಅವಕಾಶ ಮಾಡಿಕೊಡಿ ಅಂತ ಕೆಲ ಸಂಘಟನೆಗಳು ಜಂಟಿಯಾಗಿ ಪ್ರತಿಭಟನೆ ನಡೆಸಿದ್ದಾರೆ. ನಿಧಾನಗತಿಯ ಕಾಮಗಾರಿ ವಿರುದ್ಧ ಗಟ್ಟಿಯಾಗಿ ಧ್ವನಿ ಎತ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಮಗಾರಿ ಆರಂಭಗೊಂಡು 5 ವರ್ಷ ಕಳೆದಿದೆ. ಸರ್ಕಾರ ಕೊಟ್ಟ ಗಡುವು ಮುಗಿದಿದೆ. ಆದರೂ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಸಾರಿಗೆ ಬಸ್ ಸಂಚಾರ ನಿಷೇಧಿಸಿದ್ರಿಂದ ಸ್ಥಳೀಯರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇಷ್ಟೆಲ್ಲ ಆದರೂ ಈ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇರುವ NHAI ಮತ್ತು RNS ಕಂಪನಿ ವಿರುದ್ಧ ಆಕ್ರೋಶ ಹೊರಹಾಕಿ ಜನ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಇವತ್ತೇನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಾದಂಥ ಶಿರಸಿ ಕುಮಟಾ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ 2021ರಂದು RNS ಕಂಪನಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗುತ್ತಿಗೆ ಕೊಡ್ತು. ಆ ಗುತ್ತಿಗೆಯಲ್ಲಿ 18 ತಿಂಗಳಕ್ಕೆ ನಾವು ಈ ಒಂದು ಕಾಮಗಾರಿಯನ್ನು ಮುಗಿಸ್ಕೊಡ್ತೇವೆ ಅಂತೇಳಿ RNS ಕಂಪ್ನಿ ಜಿಲ್ಲಾಡಳಿತಕ್ಕೆ ಒಪ್ಪಿಗೆ ನೀಡಿತ್ತು. ಆದರೆ ಇವತ್ತು 2025 ಆದ್ರೂ ಶೇಕಡ 60% ಕಾಮಗಾರಿಯನ್ನು ಮಾಡದೆ ಇವತ್ತು ಸಾಕಷ್ಟು ಈ ಒಂದು ರಸ್ತೆಯಲ್ಲಿ ಜಿಲ್ಲೆ ಹಾಗೂ ಅಂತಾರಾಜ್ಯ ಮಟ್ಟಕ್ಕೆ ಸಂಪರ್ಕವನ್ನು ಹೊಂದಂಥ ಜಿಲ್ಲೆ. ಎಷ್ಟು ನಿಷ್ಕಾಳಜಿ ಅಂತಂದರೆ, ಕಳೆದ ಬಾರಿ ಡಿಸೆಂಬರ್ 2024ರಂದು ಇದೇ ಗುತ್ತಿಗೆ ಪಡೆದ RNS ಕಂಪನಿಯವರು ನಾವು 6 ತಿಂಗಳ ಬಂದ್ ಮಾಡಿಕೊಡಿ, ಅಂದರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪೂರ್ಣ ಬಂದ್ ಮಾಡಿಕೊಡಿ, ನಾವು ಈ ಒಂದು ರಸ್ತೆಯನ್ನು ಸಂಪೂರ್ಣ ಮುಕ್ತ ಮಾಡಿಕೊಡ್ತೇವೆ ಅಂತೇಳಿ ಜಿಲ್ಲಾಡಳಿತಕ್ಕೆ ಹೇಳಿ ಬಂದ್ ಮಾಡಿಸ್ಕೊಡ್ತು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಜಿಲ್ಲಾಡಳಿತದಿಂದ ಸಂಪೂರ್ಣ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತು. ಇದು ಯಾವುದೇ ರೀತಿಯ ಅಧಿಕೃತ ಆದೇಶ ಇಲ್ಲದೆ ಬಂದ್ ಮಾಡಿದಂಥ ಕಂಪನಿ ಇದು. ರಾಷ್ಟ್ರೀಯ ಹೆದ್ದಾರಿಯ ಯಾವುದೇ ಒಂದು ಆದೇಶ ಇಲ್ಲ, ಜಿಲ್ಲಾಡಳಿತದ ಆದೇಶ ಇಲ್ಲದೆ ಸಂಪೂರ್ಣ ಬಂದ್ ಮಾಡ್ತು. ಆದರೆ ಬಂದ್ ಮಾಡಿ 6 ತಿಂಗಳಲ್ಲಿಯೂ ಸಹ ಕಾಮಗಾರಿಯನ್ನು ಮಾಡಲಿಲ್ಲ. ಈ ಒಂದು ರಸ್ತೆಯಲ್ಲಿ ಇವತ್ತು ಸಾಕಷ್ಟು ದಿನನಿತ್ಯ 350ಕ್ಕೂ ಹೆಚ್ಚು ಬಸ್ಗಳು ನಡೀತಾ ಇತ್ತು. ದಿನನಿತ್ಯ ಆಸ್ಪತ್ರೆ, ಶಿಕ್ಷಣ, ಉದ್ಯೋಗಕ್ಕೆಲ್ಲ ತಿರುಗಾಡ್ತಿದ್ರು. ಎಷ್ಟು ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತಂದರೆ, ಈ 350 ಬಸ್ಸನ್ನು ಈ ರಸ್ತೆಯಲ್ಲಿ ತರುವುದೇ ಕಷ್ಟ. ಅಂಥ ಪರಿಸ್ಥಿತಿ ಸಂಪೂರ್ಣ KSRTC ಬಸ್ಸನ್ನು ಈ ಒಂದು RNS ಕಂಪನಿಗೆ ಗುತ್ತಿಗೆ ಜಿಲ್ಲಾಡಳಿತದ ಕುಮ್ಮಕ್ಕನಿಂದ ಈ ಒಂದು ರಸ್ತೆಯನ್ನು ಬಂದ್ ಮಾಡ್ತು. ಇನ್ನೂ ಸಹ ಯಾವುದೇ ರೀತಿಯ ಕಾಮಗಾರಿ ಮುಗಿಸದೆ ಬಸ್ಸನ್ನು ಸಹ ಬಿಡದೆ ದಿನನಿತ್ಯ ಬಡವರಿಗೆ ಸಂಚಾರ ಮಾಡಲಿಕ್ಕೆ ತೊಂದರೆ ಕೊಡ್ತಾ ಇದೆ. ನಾವು ಇವತ್ತು ಸಾರ್ವಜನಿಕರ ನೇತೃತ್ವದಲ್ಲಿ ಇಲ್ಲಿ ಹೋರಾಟ ಮಾಡಿ ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಕೂಡಲೇ ಈ ಒಂದು ರಸ್ತೆಯಲ್ಲಿ KSRTC ಬಸ್ಸನ್ನು ಬಿಡಬೇಕು ಹಾಗೂ ಕಾಮಗಾರಿಯನ್ನು ಇನ್ನೊಂದು 6 ತಿಂಗಳಲ್ಲಿ ಮುಗಿಸ್ಬೇಕು ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದೇವೆ. ಅದಕ್ಕೆ RNS ಕಂಪನಿ ಹಾಗೂ ಜಿಲ್ಲಾಡಳಿತ, ತಾಲೂಕು ಆಡಳಿತ ಇವತ್ತು ಆಶ್ವಾಸನೆ ಕೊಟ್ಟಿದೆ. ಮುಂದಿನ ದಿನ ಇದೇನು ಮಾಡಲಿಲ್ಲ ಅಂತಂದರೆ ನಾವು ಇಲ್ಲಿ ಸಾರ್ವಜನಿಕರ ನೇತೃತ್ವದಲ್ಲಿ ಉಗ್ರ ಪ್ರತಿಭಟನೆಯನ್ನು ಮತ್ತೊಮ್ಮೆ ಹಮ್ಮಿಕೊಳ್ಬೇಕಾಗ್ತದೆ ಅಂತೇಳಿ ತಮ್ಮ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಇನ್ನು ಶಿರಸಿಯಿಂದ ಕುಮಟಾ ಮಾರ್ಗವಾಗಿ KSRTC ಬಸ್ಗಳು ಉಡುಪಿ, ಮಂಗಳೂರು ಭಾಗಕ್ಕೆ ಓಡಾಟ ನಡೆಸ್ತಾ ಇದ್ವು. ಆದರೆ ಹೆದ್ದಾರಿ ಬಂದ್ ಆಗಿದ್ರಿಂದ ಬಸ್ಗಳು ಪರ್ಯಾಯ ರಸ್ತೆಯಲ್ಲಿ ಸಂಚರಿಸ್ತಾ ಇವೆ. ಆದರೆ ಪರ್ಯಾಯ ಮಾರ್ಗದಲ್ಲೂ ರಸ್ತೆ ದುರ್ಗಮವಾಗಿದೆ. ಜೊತೆಗೆ ಜನರಿಗೂ ಆ ಮಾರ್ಗ ದೂರವಾಗಿದ್ರಿಂದ ನಿತ್ಯ ಪರದಾಡ್ತಿದ್ದಾರೆ. ಆದರೆ ನಿರ್ಬಂಧದ ನಡುವೆಯೇ ಖಾಸಗಿ ಬಸ್ ಸಂಚಾರ ಮಾತ್ರ ನಡೆಸ್ತಾ ಇದ್ದು ಈ ಭಾಗದಲ್ಲಿ ನಿಲುಗಡೆ ಮಾಡ್ತಿಲ್ಲ. ಕೇವಲ KSRTC ಬಸ್ ಸಂಚಾರಕ್ಕೆ ಮಾತ್ರ ನಿರ್ಬಂಧ ಹೇರಿರೋದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕುಮಟಾ ತಹಶೀಲ್ದಾರ್, ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳುತ್ತೇವೆ ಮತ್ತು ಕಾಮಗಾರಿ ವೇಗವಾಗಿ ನಡೆಸುವಂತೆ ಆದೇಶಿಸುತ್ತೇವೆ ಎಂದಿದ್ದಾರೆ. ಇವತ್ತಿನ ದಿವಸ ಕುಮಟಾ ಶಿರಸಿ ರಾಷ್ಟ್ರೀಯ ಹೆದ್ದಾರಿ
ಅವ್ಯವಸ್ಥೆಯ ಕುರಿತು ಹಾಗೂ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿರುವ ಕುರಿತು ಸಾರ್ವಜನಿಕರು ಇವತ್ತು ರಾಸ್ತಾ ರೋಕೋ ಮಾಡುವ ಮುಖಾಂತರ ತಮ್ಮ ಪ್ರತಿಭಟನೆಯನ್ನು ಮಾಡಿದರು. ಆ ದಿಶೆಯಲ್ಲಿ ಇವತ್ತು ನಾನು ಬಂದು ಅವರ ಬೇಡಿಕೆಯನ್ನು ಆಲಿಸಿದ್ದೇವೆ. ಅವರು ಹೇಳೋ ಪ್ರಕಾರ ಸಾರ್ವಜನಿಕರಿಗೆ ಓಡಾಟ ಮಾಡಲಿಕ್ಕೆ KSRTC ಬಸ್ಗಳು ಇಲ್ಲದಿದ್ದರಿಂದ ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಕನಿಷ್ಠ ಒಂದು ಮಾರ್ನಿಂಗ್ ಒಂದು 2 ಬಸ್ಸುಗಳನ್ನು, ಸಾಯಂಕಾಲ ಒಂದು 2 ಬಸ್ಸುಗಳನ್ನು ಈಗ ತುರ್ತಾಗಿ ಬಿಡಲಿಕ್ಕೆ ನಮ್ಮ ಹತ್ರ ವಿನಂತಿ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮಾನ್ಯ ಸಹಾಯಕ ಆಯುಕ್ತರ ಬಂದ ನಂತರದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಿ, ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಿ ನಾವು ಕೂಡಲೇ ಇವರು ಏನು ಬೇಡಿಕೆ ಹೇಳಿದ್ದಾರೆ ಆ ಬೇಡಿಕೆಯನ್ನು ಈಡೇರಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಎರಡನೇದಾಗಿ ಈಗಾಗಲೇ ಘಾಟ್ ಸೆಕ್ಷನ್ ವರ್ಕು ಡಿಸೆಂಬರ್ 20ರೊಳಗೆ ಅವ್ರದ್ದು ಕಂಪ್ಲೀಟ್ ಆಗುತ್ತೆ. ಘಾಟ್ ಸೆಕ್ಷನ್ ವರ್ಕ್ ಮುಗಿದ ನಂತರದಲ್ಲಿ ನಾವು ಪೂರ್ತಿ ಪ್ರಮಾಣದಲ್ಲಿ ಬಸ್ಸನ್ನು ಬಿಡೋ ಸಂಬಂಧ KSRTC ಜೊತೆ ಸಭೆಯನ್ನು ನಾವು ಮಾಡಿಸ್ತೇವೆ ಮತ್ತು ಬಸ್ಗಳ ಓಡಾಟಕ್ಕೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮವನ್ನು ಜರುಗಿಸ್ತೇವೆ. ವರ್ಕು ಇನ್ಕಂಪ್ಲೀಟ್ ಇನ್ನೂ 5 ಕಿಲೋಮೀಟ್ರ್ ವರ್ಕ್ ಇದೆ ಅಂತೇಳಿ RNS ಅವರು ನಮಗೆ ಹೇಳ್ತಾ ಇದ್ದಾರೆ. ಈಗ ಘಾಟ್ ಸೆಕ್ಷನ್ ಮುಗೀತು ಅಂತಂದರೆ ನಮ್ಮ ಘಾಟ್ ಕೆಳಗಡೆ ಅಷ್ಟೇ ನಮ್ಮ ವರ್ಕ್ಸು ಪೆಂಡಿಂಗು. ಅಪ್ಪರ್ ಘಾಟಲ್ಲಿ ಆಲ್ಮೋಸ್ಟ್ ಎಲ್ಲ ವರ್ಕ್ಗಳು ಕೂಡ RNS ಇಂದ ಕಂಪ್ಲೀಟ್ ಆಗಿದೆ. ನಮ್ಮ ಘಾಟ್ ಕೆಳಗಡೆ ವರ್ಕ್ಸ್ಗಳು ಪೆಂಡಿಂಗ್ ಇರೋದ್ರಿಂದ ಅದನ್ನು ಶೀಘ್ರವಾಗಿ ಅವರಿಗೆ ನಾವು ಮುಕ್ತಾಯಗೊಳಿಸಲಿಕ್ಕೆ ಈಗಾಗಲೇ ಹೇಳಿದ್ದೀವಿ. ಕಳೆದ 2 ಸಭೆಗಳನ್ನು ಪ್ರತಿ ತಿಂಗಳ ಶಾಸಕರ ಅಧ್ಯಕ್ಷತೆಯಲ್ಲಿ, ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಕೂಡ ಪ್ರತಿ ತಿಂಗಳ ಸಭೆಗಳನ್ನು ಮಾಡಿಕೊಂಡು RNS ಅವರನ್ನು ಕರೆದುಕೊಂಡು ಅದರ ನಂತರ NHI ಪ್ರಾಧಿಕಾರದವರನ್ನು ಕೂಡ ಕರೆದು ಸಭೆಯನ್ನು ಕೂಡ ಮಾಡಿದ್ದೀವಿ. ಅತಿ ಶೀಘ್ರಗತಿಯಲ್ಲಿ ಈ ಕೆಲಸವನ್ನು ತಾವು ತ್ವರಿತಗತಿಯಲ್ಲಿ ಮುಗಿಸಬೇಕು ಮತ್ತು ಸಾರ್ವಜನಿಕರಿಗೆ ಯಾವುದೇ ಸಂಚಾರಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಹೇಳೋ ದೃಷ್ಟಿಯಲ್ಲಿ ಕೂಡಲೇ ಕಾಮಗಾರಿಯನ್ನು ಮಾಡಲಿಕ್ಕೆ ಹೇಳಿದ್ದೀವಿ. ಇನ್ನೊಂದು ಶಿರ್ಸಿ ಜಾತ್ರೆ ಕೂಡ ಆಗಮಿಸ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ, ಫೆಬ್ರವರಿ ಎಂಡ್ ಮಾರ್ಚಲ್ಲಿ ಶಿರ್ಸಿ ಜಾತ್ರೆ ಕೂಡ ಆಗಮಿಸುತ್ತೆ. ಆ ಸಮಯದಲ್ಲಿ ಪೂರ್ತಿಯಾಗಿ ಬಸ್ ಸಂಚಾರ ಇರೋ ಹಾಗೆ ನಾವು ನೋಡ್ಕೊಳ್ತೇವೆ ಅಂತೇಳಿ ತಮಗೆ ಮಾತನ್ನು ಹೇಳಿ ಬಯಸ್ತೇವೆ. ಪ್ರೈವೇಟ್ ಬಸ್ ಬಿಡ್ತಾ ಹೋಗ್ತಾ ಇದೆ, ಸರ್ಕಾರಿ ಬಸ್ ಬಿಡೋದಕ್ಕೆ ಯಾಕೆ ಸಮಸ್ಯೆ ಆಗ್ತದೆ? ಆ್ಯಕ್ಚುಲಿ ಇದಕ್ಕೆ ಸಂಬಂಧಪಟ್ಟಂತೆ ಚೆಕ್ ಪೋಸ್ಟ್ಗಳು ಕೂಡ ಇದರಲ್ಲಿ ಚೆಕ್ ಪೋಸ್ಟ್ಗಳು ಕೂಡ ಇದ್ದಾವೆ. ತಾವು ಹೇಳೋದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಈ ದಿಶೆಯಲ್ಲಿ ಈಗ ಪ್ರೈವೇಟ್ ಬಸ್ಗಳು ಕೂಡ ಹೋಗ್ತಾ ಇದೆ. ಸಾರ್ವಜನಿಕರ ಬೇಡಿಕೆ ಕೂಡ ಅದೇ ಇದೆ, ಪ್ರೈವೇಟ್ ಬಸ್, ಸರ್ಕಾರಿ ಬಸ್ಗಳನ್ನು ಕೂಡ ಬಿಡಿ ಅಂತೇಳಿ ಈ ದಿಶೆಯಲ್ಲಿ ನಾವು ಕ್ರಮವನ್ನು ಜರುಗಿಸ್ತೇವೆ. ವರ್ಷ ಮೇದೊಳಗೆ ಮಳೆ ಸ್ಟಾರ್ಟ್ ಆಗಿತ್ತು. ಈ ಸಲ ನವೆಂಬರ್ ಮಟ್ಟ ಹಿಡಿದಿದೆ. ಅದರಿಂದ ನಾವು ನವೆಂಬರ್ ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ. ಅದಲ್ಲದೆ ಈ ಭಾಗದಲ್ಲಿ ನಮ್ಗೆ ಅರೌಂಡ್ 5 ಕಿಲೋಮೀಟರ್ಸ್ ಮೇ ಎಂಡ್ ಒಳಗೆ ಸಿಗಬೇಕಿತ್ತು, 5 ಕಿಲೋಮೀಟ್ರ್. ಈಗೆಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿ, ಲ್ಯಾಂಡ್ ಎಲ್ಲ ಕ್ಲಿಯರೆನ್ಸ್ ಆಗಿ ಈಗ ನವೆಂಬರಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ. 5 ಕಿಲೋಮೀಟ್ರ್ ಈಗ ಉಳಿದಿದೆ. ಈಗ ಅದನ್ನೇ ನಾವೀಗ ಮುಗಿಸ್ತಾ ಇದ್ದೇವೆ. ಬೈ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಒಳಗೆ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ನಾವು ಮೇನ್ ಅದ್ರ ಸಲುವಾಗಿ ಕಾನ್ಸಂಟ್ರೇಟ್ ಮಾಡಿ ನಾವು ಘಾಟ್ ಸೆಕ್ಷನ್ ಮಾಡ್ತಾ ಇದ್ದೇವೆ ಸರ್. ಅದನ್ನು ನಾವು ಕಂಪ್ಲೀಟ್ ಮಾಡಾದ್ಮೇಲೆ January 1st ಬಿಡ್ತಾ ಇದ್ದೇವೆ. ಇಲ್ಲಿ ಕೆಳಗೆ ಏನಿದೆ ಅಷ್ಟು ನಮ್ಮ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಾಫ್ ರೋಡ್ ನಾವು ವೆಹಿಕಲ್ಸ್ ಒಳಗೆ ಬಿಡ್ತಾ ಇದ್ದೇವೆ, ಹಾಫ್ ರೋಡಲ್ಲಿ ಕೆಲಸ ಮಾಡ್ತೇವೆ. ಸೊ ಜಾತ್ರೆಗೆ ವೆಹಿಕಲ್ ಮೂವ್ಮೆಂಟ್ ತ್ರಾಸ ಆಗದಂಗೆ ನೋಡ್ಕೊತೀವಿ. ಒಟ್ಟಿನಲ್ಲಿ ಕುಮಟಾ ಶಿರಸಿ ಸಂಚಾರ ಮಾರ್ಗ ವಾಣಿಜ್ಯ ಹಾಗೂ ಸಾರ್ವಜನಿಕರ ದೃಷ್ಟಿಯಿಂದ ತುಂಬಾ ಅತ್ಯವಶ್ಯಕವಾಗಿದ್ದು, ಆದಷ್ಟು ಬೇಗ KSRTC ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಜನ ಒತ್ತಾಯಿಸಿದ್ದಾರೆ. ಜೊತೆಗೆ ಹೈವೇ ಕಾಮಗಾರಿಯನ್ನು ಗುತ್ತಿಗೆ ಪಡೆದ ಕಂಪನಿ ಶೀಘ್ರ ಮುಗಿಸಲಿ ಎಂದು ಆಗ್ರಹಿಸಿದ್ದಾರೆ. ಜನರ ಆಗ್ರಹಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮನ್ನಣೆ ನೀಡ್ತಾರಾ ಅಥವಾ ಇದೇ ಅಧ್ವಾನ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.